ಹಾಯ್, ನಾನು ನಿಮ್ಮ ದೀಕ್ಷಾ. 6 ಮಂತ್ ಪ್ರೆಗ್ನೆನ್ಸಿ ಬಗ್ಗೆ ಇವತ್ತು ಮಾಹಿತಿನ ನೀಡ್ತೀನಿ. 6 ಮಂತ್ ಪ್ರೆಗ್ನೆನ್ಸಿಯಲ್ಲಿ ಯಾವುದೆಲ್ಲ ಬದಲಾವಣೆ ತಾಯಿ ಮತ್ತು ಮಗುವಿನಲ್ಲಿ ಆಗುತ್ತೆ, ತಾಯಿಗೆ ಯಾಕೆ ಬೆನ್ನುನೋವು ಬರುತ್ತೆ, ಮಗುವಿನ ತೂಕ ಎಷ್ಟಿರುತ್ತೆ ಹಾಗೂ 6 ತಿಂಗಳಲ್ಲಿ ಮಗುವಿನ ಬೆಳವಣಿಗೆಗೆ ಹೇಗಿರುತ್ತೆ ಅಂತ ಎಲ್ಲ ನೋಡೋಣ. 6 ಮಂತಲ್ಲಿ ಇದ್ದೀರಾ ಅಂದರೆ 24 ವೀಕ್ಸ್ ಹಾಗೂ ನಿಮಗೆ ಈ ಟೈಮ್ನಲ್ಲಿ ಆಗುವಂತಹ ಕೆಲವೊಂದು ವಿಷಯಗಳನ್ನ ಹೇಳೋದಾದರೆ ಕಾಲು ನೋವು ಶುರುವಾಗಿರುತ್ತೆ. ಹಾಗೆ ಎರಡನೇದು ಬಾಡಿ ಇಚ್ಚಿಂಗ್, ಹೊಟ್ಟೆ ಮೇಲೆ ಹಾಗೆ ಹೊಟ್ಟೆ ಸುತ್ತಲೂ ಕಡಿತ ಶುರುವಾಗಿರುತ್ತೆ. ಹಾಗೆ ಹೊಟ್ಟೆ ಸ್ವಲ್ಪ ದೊಡ್ಡದಾಗೋದ್ರಿಂದ ಹೊಟ್ಟೆಯ ಮೇಲೆ ಸ್ಟ್ರೆಚ್ ಮಾರ್ಕ್ ಕೂಡ ಬರೋದಕ್ಕೆ ಶುರುವಾಗಿರುತ್ತೆ. ಹಾಗೆ ಬ್ಯಾಕ್ ಪೇನ್ ಕೂಡ ಬರೋದಕ್ಕೆ ಶುರುವಾಗಿರುತ್ತೆ. ಹಾಗೆ ತುಂಬ ಸುಸ್ತು ಕೂಡ ಆಗುತ್ತೆ. ಈ ಟೈಮ್ನಲ್ಲಿ ತಾಯಿಯಲ್ಲಿ ಇಷ್ಟೆಲ್ಲ ಬದಲಾವಣೆಗಳು 6 ತಿಂಗಳಲ್ಲಿ ನಡೆಯುತ್ತೆ. ಇನ್ನು ಮಗುವಿನ ಬೆಳವಣಿಗೆ ನೋಡೋದಾದರೆ ಮಗುವಿನ ಎಲ್ಲ ಅಂಗಗಳ ಬೆಳವಣಿಗೆ ಆಗಿರುತ್ತೆ. ಹಾಗೆ ಈ ಟೈಮ್ನಲ್ಲಿ ತಾಯಿ ಮಾತಾಡೋ ಮಾತು, ಸೌಂಡು, ಮ್ಯೂಸಿಕ್ಕು ಎಲ್ಲವನ್ನು ಅಬ್ಸರ್ವ್ ಮಾಡೋದಕ್ಕೆ ಶುರು ಮಾಡುತ್ತೆ. ನೀವು ಆದಷ್ಟು ಒಳ್ಳೆಯ ಅಭ್ಯಾಸಗಳನ್ನು ರೂಢಿ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಯಾಕಂದರೆ ಮಗು ಪ್ರತಿಯೊಂದನ್ನು ಈ ಟೈಮ್ನಲ್ಲಿ ಅಬ್ಸರ್ವ್ ಮಾಡೋದ್ರಿಂದ ಒಳ್ಳೆ ಬುಕ್ಸ್ ಓದೋದಾಗಿರ್ಬೋದು, ಸಾಂಗ್ ಕೇಳೋದಿರ್ಬೋದು, ಮೆಲೋಡಿ ಮ್ಯೂಸಿಕ್ ಆಗಿರ್ಬೋದು, ಹಾಗೆ ತಪ್ಪದೆ ಓಂ ಅನ್ನೋ ಮಂತ್ರ ಅಥವಾ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದ ನಮೋ ನಮಃ ಅನ್ನೋ ಮಂತ್ರನ ಬೆಳಿಗ್ಗೆ ಮತ್ತು ಸಂಜೆ ಕೇಳೋದ್ರಿಂದ ಆದಷ್ಟು ಮಗುವಿನ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಹಾಗೆ ಒಳ್ಳೆಯ ಫೀಲ್ ಮಗುವಿಗೂ ಸಹ ಕೊಡುತ್ತೆ. ಅದನ್ನು ಬಿಟ್ಟು ಜೋರಾಗಿ ಜಗಳ ಮಾಡೋದನ್ನು, ಹಾಗೆ ಅಳೋದು, ಕಿರ್ಚಾಡೋದು ಮಾಡಬೇಡಿ. ಹಾಗೆ ಮನೆಯಲ್ಲಿ ಇರುವವರು ಕೂಡ ಆದಷ್ಟು ಗರ್ಭಿಣಿಯರನ್ನು ನೋಯಿಸೋದು, ರೇಗಿಸೋದು, ಹಾಗೆ ಅವ್ರ ಮೇಲೆ ಕಿರ್ಚಾಡೋದು, ಅದು ಇದು ಅಂತ ಹಿಂಸೆ ಮಾಡೋದು ಮಾಡಬೇಡಿ. ಆದಷ್ಟು ಗರ್ಭಿಣಿಯರನ್ನು ಪ್ರೀತಿಯಿಂದ ನೋಡ್ಕೊಳ್ಳೋದನ್ನು ಕಲೀರಿ. ಇನ್ನು ಬೆನ್ನೋವು ಯಾಕೆ ಬರುತ್ತೆ ಅಂತ ಹೇಳೋದಾದರೆ ಮಗುವಿನ ತೂಕ ಜಾಸ್ತಿ ಆಗುತ್ತೆ. ಹಾಗೆ ಹೊಟ್ಟೆ ಮುಂದೆ ಬರೋಕ್ಕೆ ಶುರುವಾಗುತ್ತೆ. ಅದರಿಂದ ಬೆನ್ನು ಹಿಂದಕ್ಕೆ ಬಗ್ಗೋದಕ್ಕೆ ಶುರು ಮಾಡುತ್ತೆ. ಆ ಕಾರಣದಿಂದ ಬೆನ್ನು ನೋವು, ಕಾಲು ನೋವು, ಸೊಂಟ ನೋವು ಬರುತ್ತೆ. ಕಾಲು ನೋವು ಯಾಕೆ ಬರುತ್ತೆ ಅನ್ನೋದಾದರೆ ನಿಮ್ಮ ವೇಟ್ ಕೂಡ ಜಾಸ್ತಿ ಆಗಿರುತ್ತೆ. ಹಾಗೆ ಮಗುವಿನ ತೂಕ ಕೂಡ ಜಾಸ್ತಿ ಆಗಿರುತ್ತೆ. 2 ವೇಟು ನಿಮ್ಮ ಕಾಲ ಮೇಲೆ ಬೀಳೋದ್ರಿಂದ ಕಾಲು ನೋವು ಶುರುವಾಗುತ್ತೆ. ಇನ್ನು ಸುಸ್ತಾದಂಗೆ ಆಗುತ್ತೆ. ಹಾಗೆ ಮಗುವಿನ ತೂಕ 6 ತಿಂಗಳಿಂದ ಜಾಸ್ತಿ ಆಗೋದಕ್ಕೆ ಕೂಡ ಶುರುವಾಗುತ್ತೆ. ಹಾಗೆ 6 ತಿಂಗಳಲ್ಲಿ ಮಗುವಿನ ವೇಟ್ ಎಷ್ಟಿರುತ್ತೆ ಅಂತ ಹೇಳೋದಾದರೆ ಒಂದು 500 ಅಥವಾ 600 ಗ್ರಾಮ್ಸ್ ಇರುತ್ತೆ. ಆದಷ್ಟು ಚೆನ್ನಾಗಿ ತಿನ್ನೋದ್ರಿಂದ ನೀವು ಯಾವ ರೀತಿ ಫುಡ್ಡನ್ನು ತಿಂತೀರಾ ಅನ್ನೋದ್ರ ಮೇಲೆ ಮಗುವಿನ ವೇಟ್ ಡಿಪೆಂಡ್ ಆಗುತ್ತೆ. ಹಾಗೆ ಆದಷ್ಟು ಒಳ್ಳೆಯ ಫುಡ್ಡನ್ನು ತಿನ್ನೋದಕ್ಕೆ ಟ್ರೈ ಮಾಡಿ. ಸೊಪ್ಪುಗಳನ್ನ ಜಾಸ್ತಿ ತಿನ್ನಿ, ಹಾಗೆ ಫ್ರೂಟ್ಸ್ನ ಜಾಸ್ತಿ ತಿನ್ನಿ. ಆ ಸೀಸನಿಗೆ ಯಾವುದೇ ಫ್ರೂಟ್ಸ್ ಸಿಗುತ್ತೋ ಫ್ರೂಟ್ಸ್ ತಿನ್ನಿ, ತರಕಾರಿಗಳು ಜಾಸ್ತಿ ತಿನ್ನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಯಾಕಂದರೆ ನಾವು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.